ನಮಸ್ತೆ. ಮನೆಯಲ್ಲಿ ಏನ್ ತರಕಾರಿ ಇಲ್ಲ ಅಂತಂದ್ರೂ ಇಮಿಡಿಯೇಟ್ ಆಗಿ ಒಂದು ರಸಂ ಮಾಡೋದನ್ನ ಕಲ್ತ್ಕೊಳ್ಳೋಣ. ಯಾವುದೇ ತರಕಾರಿ ಅಗತ್ಯ ಇಲ್ಲ, ಈವನ್ ಬೇಳೆ ಕೂಡ ಬೇಕಾಗಿಲ್ಲ. ಒಂದು ಪಾತ್ರೆಗೆ 4 ಮೀಡಿಯಂ ಗಾತ್ರದ ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಜೊತೆನಲ್ಲಿ ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾನಿಲ್ಲಿ ನೀರನ್ನ ಹಾಕೊಳ್ತಾ ಇದೀನಿ. ನನ್ಗೆ ಎಷ್ಟು ರಸಂ ಬೇಕೋ ಅಷ್ಟು ನೀರನ್ನ ನಾನಿಲ್ಲಿ ಬಳಸ್ಕೊಳ್ತಿದೀನಿ. ಹಾಕೊಂಡು ನಾವೀಗ ಮುಚ್ಚಿ ಅದನ್ನ ಸಾಫ್ಟ್ ಆಗೋವರೆಗೂ, ಅಂದ್ರೆ ಟೊಮ್ಯಾಟೊ ಹಾಗೂ ಹುಣಸೆಹಣ್ಣು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು, ನಂತರ ಈ ಟೊಮ್ಯಾಟೊ ಮತ್ತೆ ಹುಣಸೆ ಹಣ್ಣನ್ನ ಕಿವುಚ್ಕೊಂಡು ಸೋಸ್ಕೊಂಡು ಬರೀ ನೀರನ್ನ ಮಾತ್ರ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಬೆಳ್ಳುಳ್ಳಿ ಅಂದ್ರೆ ಪೂರ್ತಿ ಚೆನ್ನಾಗಿ ಪೇಸ್ಟ್ ಆಗಿ ಮಾಡ್ಕೊಂಡಿಲ್ಲ, ಹಾಗೆ ಜಜ್ಕೊಂಡಿದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 2 ಚಮಚದಷ್ಟು ಮೆಣಸಿನ ಪುಡಿ, ಹಾಗೆ 4 ಚಮಚದಷ್ಟು ಜೀರಿಗೆ ಪುಡಿಯನ್ನ ಇಲ್ಲಿ ಹಾಕೊಳ್ತಾ ಇದೀನಿ. ಅಂದ್ರೆ 1:2 ರೇಷಿಯೋನಲ್ಲಿ ನಮ್ಮ ಮೆಣಸು ಮತ್ತೆ ಜೀರಿಗೆ ಪುಡಿ ಇರುತ್ತೆ. ಜೊತೆನಲ್ಲಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದೀನಿ. ಹಾಗೆ ಒಂದು 1/4 ಚಮಚದಷ್ಟು ಇಂಗನ್ನ ಹಾಕೊಳ್ತಾ ಇದೀನಿ. ಜಾಸ್ತಿ ಬೇಡ, ಯಾಕಂದ್ರೆ ನಾವಿಲ್ಲಿ ಬೆಳ್ಳುಳ್ಳಿ ಬಳಸ್ತಾ ಇದೀವಿ. ಈಗ ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋಣ. ನೋಡಿ, ನಾನೀಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆಯನ್ನ ಕುಟ್ಕೊಂಡು, ನಂತರ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಮಸಾಲೆ, ಅದನ್ನ ಹಾಕೊಂಡು 1 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಕೈ ಆಡಿಸ್ಕೊಳ್ಳೋಣ. ನಂತರ ನಾವಾಗ್ಲೇ ಟೊಮ್ಯಾಟೊ ಬೇಯಿಸ್ಕೊಂಡು ನೀರನ್ನ ಸೋಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದರಲ್ಲಿ 2 ಸೌಟಿನಷ್ಟು ನೀರನ್ನ ಹಾಕೊಂಡು 1-2 ನಿಮಿಷ ಅಷ್ಟೇ ನೀರಿನಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು, ನಂತರ ಉಳಿದಿರುವಂತ ನೀರನ್ನ ಇಲ್ಲಿ ಸೇರಿಸ್ಕೊ. ಈಗ ಈ ರಸಂನ ಸ್ಪೆಷಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ರಸಂನ ದಿಢೀರಾಗಿ ಯಾವುದೇ ತರಕಾರಿ ಇಲ್ಲದೆ ಇದ್ರೂ ನಾವು ರೆಡಿ ಮಾಡ್ಕೊಬಿಡ್ಬೋದು. ಹಾಗೆ ಈಗ ಹೇಗೂ ಮಳೆ ಶುರು ಆಗಿದೆ, ಜೊತೆನಲ್ಲಿ ಚಳಿ ಕೂಡ ಆಗ್ತಿದೆ ಅಲ್ಲ, ಈ ಟೈಮಲ್ಲಿ ಈ ತರ ಮೆಣಸನ್ನ ಬಳಸ್ಕೊಂಡು ನಾವು ರಸಂ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹವನ್ನ ಬೆಚ್ಚಗಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಜೊತೆನಲ್ಲಿ ಈ ಅಸ್ತಮಾ ಅಥವಾ ವೀಸಿಂಗ್ ಪ್ರಾಬ್ಲಮ್ ಇರುತ್ತಲ್ಲ, ಈ ಚಳಿ ಟೈಮಲ್ಲಿ ಅವ್ರಿಗೆ ಕಫ ಕಟ್ಟತ್ತೆ, ಹಾಗೆ ಅವರಿಗೆ ಉಸಿರಾಡ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಿರತ್ತಲ್ಲ, ಅಂತವ್ರು ಇದನ್ನ ಕುಡಿಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಕಫ ಕಟ್ಟೋದನ್ನ ನಿವಾರಿಸ್ಕೋಬಹುದು, ಹಾಗೆ ರಿಲ್ಯಾಕ್ಸ್ಡ್ ಅಂತ ಕೂಡ ಅನ್ಸುತ್ತೆ. ಹಾಗೆ ಎಲ್ಲರಿಗೂ ತಿಳಿದಿರುವಂತ ಇನ್ನೊಂದು ವಿಷಯ, ಈ ಮೆಣಸಿನ ಕಾಳನ್ನ ಮಸಾಲೆಗಳ ರಾಜ ಅಂತ ಕರೆಯೋದು, ಅಂದ್ರೆ ಕಿಂಗ್ ಆಫ್ ಸ್ಪೈಸಸ್ ಅಂತ ಕರೀತಾರೆ. ಯಾಕೆ ಅಂತ ಅಂದ್ರೆ ಇಡೀ ವಿಶ್ವದಲ್ಲೇ ಎಲ್ಲಾ ದೇಶಗಳಲ್ಲೂ ಈ ಸ್ಪೈಸ್ ಅನ್ನ ಬಳಸ್ತಾರೆ. ಇದರಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಅಂತ ಅಂದ್ರೆ, ಮೆಡಿವಲ್ ಟೈಮ್ ಅಲ್ಲಿ ಈ ಪೆಪ್ಪರ್ ಅನ್ನ ಬಾಡಿಗೆ ಕಟ್ಲಿಕ್ಕೆ ಅಥವಾ ವರದಕ್ಷಿಣೆ ಕೊಡ್ಲಿಕ್ಕೆ, ಹಾಗೆ ಟ್ಯಾಕ್ಸ್ ಅಥವಾ ಕಂದಾಯ ಕಟ್ಲಿಕ್ಕೆ ಸರ್ಕಾರಕ್ಕೆ ಈ ಪೆಪ್ಪರ್ ಅನ್ನ ಬಳಸ್ತಾ ಇದ್ರಂತೆ. ಆಶ್ಚರ್ಯ ಆಯ್ತಾ? ನನಗೂ ಮೊದಲು ಕೇಳಿದಾಗ ಇಷ್ಟೇ ಆಶ್ಚರ್ಯ ಆಯ್ತು. ಹಾಗೆ ಆಗಿನ ಕಾಲದಲ್ಲಿ ಪೆಪ್ಪರ್ ಮಾರಾಟಗಾರ ಎಷ್ಟು ಶ್ರೀಮಂತನಾಗಿರ್ಬೋದು ಅಲ್ಲ. ಹಾಗೆ ಮಾತಿನ ಮಧ್ಯದಲ್ಲೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಲ್ಲಿ ನಂಚ್ಕೊಳ್ಳಿಕ್ಕೆ ಹಪ್ಪಳ ಒಂದಿದ್ರು ಸಾಕು, ತುಂಬಾ ರುಚಿ ಕೊಡುತ್ತೆ. ಅಥವಾ ಸೈಡ್ ಡಿಶ್ ಆಗಿ ಚಿಕನ್ ಫ್ರೈ ಇದ್ರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನೆಲ್ನ. ಥ್ಯಾಂಕ್ ಯು.